ರೇಟ್ ಆದ್ರೂ ಕೂಡ ಅದೇ ಆರೋಪ. ಹಾಗಾಗಿ ಈಗ MLAಗಳ ಬಳಿ ಕೇಳಕ್ ಆಗ್ತಾ ಇಲ್ಲ. ಚುನಾವಣೆ ನೋಡಿದ್ರೆ ಹಿಂಗ್ ಮೇಲಿನ ಮೇಲೆ ಮುಂದೋಗ್ತಾ ಇದೆ. ಮತ್ತೊಂದ್ ಕಡೆ ಈ ಬಿಡದಿ ಟೌನ್ಶಿಪ್ ವಿರುದ್ಧ ಬಿಜೆಪಿ ನಾಯಕರುಗಳಿಂದ ಸಮರ ಮುಂದುವರಿತಾ ಇದೆ. ಬಹಳ ಇವತ್ತು ದೊಡ್ಡ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಹಂಗಂತ ಇದೇನು ಅಲ್ಲಿ ಬಿಡದಿಲ್ ಹೋಗಿ ಮಾಡ್ತಾ ಇರೋ ಪ್ರತಿಭಟನೆ ಅಲ್ಲ. ಬೆಂಗಳೂರಿನ ಫ್ರೀಡಂ ಪಾರ್ಕ್ ನಲ್ಲಿ ಬಿಜೆಪಿ ಪ್ರೊಟೆಸ್ಟ್ ಮಾಡ್ತಾ ಇದೆ. ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ, ವಿಪಕ್ಷ ನಾಯಕರಾದ R ಅಶೋಕ್, ಛಲವಾದಿ ನಾರಾಯಣಸ್ವಾಮಿ, ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ, ಮಾಜಿ ಸಚಿವ B ಶ್ರೀರಾಮುಲು, ಶಾಸಕ ಸುರೇಶ್ ಕುಮಾರ್, ಹೀಗೆ ಕೆಲ ಶಾಸಕರುಗಳೆಲ್ಲ ಸೇರಿದ್ದಾರೆ. ಫ್ರೀಡಂ ಪಾರ್ಕ್ ನಲ್ಲಿ ಇಡೀ ದಿನ ಪ್ರತಿಭಟನೆ ನಡೆಯುತ್ತೆ ಅಂತೇಳಿ ತಿಳಿದು ಬರ್ತಾ ಇದೆ. ಈಗ ಒಂದಿನ ಪ್ರತಿಭಟನೆ ಮಾಡೋದು, ನಾಳೆಯಿಂದ ಇದಕ್ಕೂ ನಮಗೂ ಸಂಬಂಧನೇ ಇಲ್ಲ ಅನ್ನೋ ರೀತಿಯಾದ ವರ್ತನೆ ಆಗಬಾರ್ದು. ಒಂದು ಫಾಲೋ ಅಪ್ ಬೇಕು. ಇದನ್ನ ಯಾವ ಕಡೆಗೆ ಈ ಪ್ರತಿಭಟನೆ ತಗೊಂಡು ಹೋಗ್ಬೇಕು, ಹೆಂಗ ರೈತರಿಗೆ ನ್ಯಾಯ ಕೊಡಿಸ್ಬೇಕು, ಇದೊಂದು ವಿಷನ್ ಇರಬೇಕು. ಅದೇ ನಾಯಕರಲ್ಲಿ ಇದೆಯಾ ಅದು ಗೊತ್ತಿಲ್ಲ. BS ಯಡಿಯೂರಪ್ಪನವ್ರು ಮಾತನಾಡಿದ್ದಾರೆ ಇದಕ್ಕೆ ಸಂಬಂಧಪಟ್ಟಂಗೆ. ನಾನು ಹೇಳ್ತೇನೆ, ಈ ಶಿವಕುಮಾರ್ ಸರ್ಕಾರಕ್ಕೆ ಏನು ಅಧಿಕಾರ ಮತದಿಂದ ದೊಡ್ಡ ಬಹುಮತ ಇದೆ ಅಂತ ಒಂದೇ ಒಂದು ಕಾರಣಕ್ಕೋಸ್ಕರ ಒಂದು ರೀತಿ ತಗಲಕ್ಕೆ ದರ್ಬಾರನ್ನೇ ನಡೆಸಕ್ಕೆ ಹೊರಟಿದ್ದೀರಾ. ಬಹುಶಃ ಇದು ಕೊನೆಯ ತುದಿಗೆ ಮುಟ್ತಾ ಇದೆ. ನಾನು ಹೇಳ್ತೇನೆ, ಈ ಸರ್ಕಾರಕ್ಕೆ ಇದು ಸಾಂಕೇತಿಕವಾಗಿ ಹೋರಾಟ ನಡೀತಾ ಇದೆ. ನೀವು ಯಾವ ಜಿಲ್ಲೆಗೆ ಹೇಳಿದ್ರು ಸಹ ನಾನು ಬಂದು ಒಂದು ಅರ್ಧ ದಿವಸ ಇದ್ದು ಜನರ ಸಂಕಷ್ಟಕ್ಕೆ ಸ್ಪಂದಿಸಕ್ಕೆ ಸಿದ್ಧ ಇದ್ದೇನೆ. ನಾವೆಲ್ಲ ಒಟ್ಟಾಗಿ ಸೇರಿ ಈ ಭ್ರಷ್ಟ ಸರ್ಕಾರವನ್ನು ಕಿತ್ತೊಗೆಯಬೇಕಾಗಿದೆ. ಇಲ್ಲದಿದ್ದರೆ ನಾಡಿನ ಜನತೆಗೆ ಭವಿಷ್ಯ ಇಲ್ಲ. ಇಂಥ ವಿಚಿತ್ರವಾದ ಪರಿಸ್ಥಿತಿ ಇರುವಂತಹ ಈ ಸಂದರ್ಭದಲ್ಲಿ ಇವತ್ತು ಒಂದು ಐತಿಹಾಸಿಕ ಒಂದು ಕಾರ್ಯಕ್ರಮ ಇಲ್ಲಿ ನಡೀತಾ ಇದೆ. ಯಾವ ರೈತರು ಕೇಸ್ ಕೂಡ ಹಾಕಿದ್ರು, ಅವ್ರ ಮನೆ ಬಾಗಿಲಿಗೆ ನಾನು ಹೋಗಿದ್ದೆ. ಅವ್ರಿಗೆ ಸಾಂತ್ವನ ಹೇಳಿ ಬಂದಿದ್ದೀರಿ, ನೀವು ಭಯ ಬೀಳಬೇಡಿ, ನಿಮ್ಮ ಪರವಾಗಿ ನಾವಿರ್ತೀರಿ. ಯಾವುದೇ ರೈತರನ್ನ ಬಂದು ಅರೆಸ್ಟ್ ಮಾಡಿದ್ರೆ ನಾವು ಕೂಡಲೇ ನಿಮ್ಮ SP ಆಫೀಸ್ಗೆ ಮುತ್ತಿಗೆ ಹಾಕ್ತೀರಿ, ಯಾವುದೇ ಕಾರಣಕ್ಕೂ ಬಿಡಲ್ಲ ಅನ್ನೋ ಮಾತನ್ನು ಕೂಡ ನಾವು ಹೇಳಿದ್ದೀರಿ. SP ಬಿಡಬಾರ್ದು ನಾವು. ಇದು ಅವ್ರ ಕೇಸ್ ಏನು ಹಾಕಿದ್ದಾರೆ ಗೊತ್ತಾ? ಇಲ್ಲಿ ನನ್ನ ಹತ್ರ FIR ಕಾಪಿ ಇದೆ. ಮರ್ಡರ್ ಕೇಸ್ ಹಾಕಿದ್ದಾರೆ, ಕೊಲೆ ಬೆದರಿಕೆ, ಹಲ್ಲೆ, ರೈತರ ಮೇಲೆ ಕೊಲೆ ಬೆದರಿಕೆ. ಇದು ರೈತ ಪರವಾದಂಥ ಸರ್ಕಾರನಾ? ಇದು ರೈತ ವಿರೋಧಿ ಸರ್ಕಾರ ಅಲ್ವಾ? ಇವತ್ತು ರೈತರ ಮೇಲೆ ಈ ತರ